ದೇವ್ರ ವಾಕ್ಯ ಬೀಳ್ತದೆ. ಮೂರನೇದೇನಪ್ಪ ಅಂದ್ರೆ ಶತ್ರುಗಳ ಬಂಧನದಿಂದ ನಿನ್ನನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ಇವತ್ತು ನಿನಗೆ ಯಾವ ಶತ್ರುಗಳಿದ್ದಾರೆ? ಅಪೊಸ್ತಲರ ಕಾರ್ಯಗಳನ್ನು ನೋಡುತ್ತೇವೆ. ಒಬ್ಬ ಆ ಪೇತ್ರನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಇಬ್ಬರು ಸಿಪಾಯಿಗಳು ಅವನು ಕಾಯುವುದಕ್ಕಿದ್ದಾರೆ. ಆ ಒಂದು ಸೆರೆಮನೆಯ ಆ ಒಂದು ಜೈಲಲ್ಲಿ ಇರುವಂತಹ ಪೇತ್ರನ ಒಂದು ಎಲ್ಲ ಗೇಟ್ಗಳು ಬಂದ್ ಮಾಡಿ ಬೀಗ ಹಾಕಲ್ಪಟ್ಟಿದೆ. ಆ ಸಮಯದಲ್ಲಿ ಏನಾಯ್ತಪ್ಪ ಅಂದ್ರೆ ಆ ರಾತ್ರಿಯಲ್ಲಿ ಪೇತ್ರ ನಿದ್ದೆ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಗಮನಿಸಿ, ಪೇತ್ರ ನಿದ್ದೆ ಮಾಡ್ತಿರುವಾಗ ಜೈಲಲ್ಲಿ ಆತನಿಗೆ ಗೊತ್ತಿಲ್ಲದ ಹಾಗೆ ಕರ್ತನ ದೂತನು ಆ ಜೈಲೊಳಗಡೆ ಬಂದ. ಸೆರೆಮನೆಯೊಳಗಡೆ ಬಂದು ಪೇತ್ರನ್ನು ಕೈ ಹಿಡಿದುಕೊಂಡು ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಹೋಗುವಾಗ ಅಲ್ಲಿ ಹಾಕಲ್ಪಟ್ಟಂತ ಸರ್ಪಣೆಗಳು ಎಲ್ಲ ಹಾಕಲ್ಪಡ್ತವೆ. ಆ ಗೇಟಿನ ಬೀಗಗಳೆಲ್ಲ ಒಡೆಯಲ್ಪಡ್ತವೆ. ಆ ಒಂದು ಗೇಟ್ಗಳೆಲ್ಲ ಬಿದ್ದು ಹೋಗ್ತದೆ. ಬೇರೆ ಯಾಕೆ ಗೊತ್ತಾ? ದೇವರು ಅವನನ್ನು ಆ ಒಂದು ಬಂಧನಗಳಿಂದ ಅದನ್ನು ಬಿಡಿಸ್ತಾ ಹೋಗ್ತಾರೆ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತಿದ್ದೇವೆ ದೇವರು ನಂಬುವುದರಿಂದ ಏನು ಉಪಯೋಗ ಎಂಬುದನ್ನು ನೋಡಿದ್ರೆ, ಒಂದು ದೇವರು ನಿನ್ನನ್ನು ಸೈತಾನನ ಬಂಧನಗಳಿಂದ ಆತನನ್ನು ಬಿಡಿಸುವನಾಗಿದ್ದಾನೆ. ಎರಡನೇದು ಪಾಪದ ಬಂಧನಗಳಿಂದ ಬಿಡಿಸುತ್ತಾನೆ. ಮೂರನೇದು ಶತ್ರುಗಳ ಬಂಧನದಿಂದ ಬಿಡಿಸುತ್ತಾನೆ. ಇವತ್ತು ಶತ್ರುಗಳನ್ನು ಅನೇಕ ವಿಧವಾಗಿ ನನ್ನನ್ನು ಅಟ್ಯಾಕ್ ಮಾಡ್ಬೇಕೆಂಬುದಾಗಿ ಕಾಯ್ತದಾರೇನೋ, ನಿನ್ನ ನಾಶ ಮಾಡ್ಬೇಕೆಂಬುದಾಗಿ ಕಾಯ್ತದಾರೇನೋ, ನಿನ್ನ ಕುಟುಂಬವನ್ನು ನಾಶ ಮಾಡ್ಬೇಕೆಂಬುದಾಗಿ ಕಾಯ್ತದಾರೇನೋ. ಹಲ್ಲೆಲೂಯಾ. ಇವತ್ತು ನಿನ್ನ ಬೆಳವಣಿಗೆ ಕಂಡು ಹೊಟ್ಟೆ ಕಿಚ್ಚು ಪಡ್ತದಾರೇನೋ, ನೀವು ಆಶೀರ್ವದಿಸಲ್ಪಡುವುದನ್ನು ನೋಡಿ ಅವರು ಹೊಟ್ಟೆ ಕಿಚ್ಚು ಪಡ್ತದಾರೇನೋ. ಹೇಗಾದ್ರೂ ಮಾಡಿ ನಿಮ್ಮನ್ನು ನಾಶ ಮಾಡಬೇಕು, ಹೇಗಾದ್ರೂ ಮಾಡಿ ನಿಮ್ಮ ಬೆಳವಣಿಗೆ ಅದು ತಗ್ಗಿಸಬೇಕು, ಹೇಗಾದ್ರೂ ಮಾಡಿ ನಿಮಗೆ ಬಂದ ಆಶೀರ್ವಾದನ ಅದು ತಡೆಗಟ್ಟಬೇಕು ಎಂಬುದಾಗಿ ಅವರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ನಿಮ್ಮ ಮೇಲೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅದು ದೇವರು ಹೇಳ್ತಾರೆ, ಅವರ ಬಂಧನಗಳಿಂದ ನಾನು ನಿಮ್ಮನ್ನು ಬಿಡಿಸುತ್ತೇನೆ. ಹಲ್ಲೆಲೂಯಾ. ನಿನಗೆ ವಿರೋಧವಾಗಿ ಬರುವಂತ ಸೈತಾನನು, ನಿನಗೆ ವಿರೋಧವಾಗಿ ಬರುವಂತ ಸೈತಾನ ಆಲೋಚನೆಯುಳ್ಳವರು, ಅವರು ಒಂದು ದಾರಿಯಿಂದ ಬರುವುದಾದ್ರೆ ನಿನಗೆ ಕೇಡು ಮಾಡೋದಕ್ಕೆ ಒಂದು ದಾರಿಯಿಂದ ಬರ್ಬೋದು. ಆದ್ರೆ ದೇವರು ಅವರಲ್ಲಿ ಕಾರ್ಯ ಮಾಡುವಾಗ, ದೇವರು ನಿನ್ನನ್ನು ಅವರಿಂದ ಬಿಡಿಸುವಾಗ, ಅವರು ಬಂದಂತ ಒಂದು ಮಾರ್ಗದಿಂದ ಅವರು ಬಂದಿರಬಹುದು. ಆದ್ರೆ ದೇವರು ಅವರಲ್ಲಿ ಕಾರ್ಯ ಮಾಡುವಾಗ ಅವರು 7 ಮಾರ್ಗದಿಂದ ತಿರುಗಿ ಓಡಿ ಹೋಗುವವರೆಗೂ ದೇವರು ವಾಕ್ಯ ಹೇಳ್ತದ ಪ್ರಿಯರೇ. ಹಲ್ಲೆಲೂಯಾ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಇವತ್ತು ನಾವು ಭಯ ಪಡ್ತೇವೆ. ಕೆಲವು ಸಹ ಏನಾಗ್ಬಿಡ್ತದೇನೋ, ಜನಗಳು ನಮ್ಗೆ ಏನ್ ಮಾಡ್ತಾರೇನೋ, ನಮ್ಮ ಅಕ್ಕಪಕ್ಕದವ್ರು ನಮ್ಗೆ ಏನ್ ಮಾಡ್ತಾರೇನೋ. ಬೇರೆ ನಿನ್ನ ಶತ್ರುಗಳು ನಿನಗೆ ಏನೇ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು, ದೇವರು ಅವರಿಂದ ಬಿಡಿಸುವುದಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೈತಾನಿನ ರೋಗದಲ್ಲಿ ಆಗ್ಬೇಕಂತ ಪ್ರಯತ್ನ ಮಾಡ್ಬೋದು, ಸೈತಾನಿನ ಆರೋಗ್ಯವನ್ನು ಕೆಡಿಸಬೇಕಂತ ಹೇಳಿ ಆಲೋಚನೆ ಮಾಡಬಹುದು, ಸೈತಾನ ನಿನ್ನನ್ನು ನಾಶ ಮಾಡ್ಬೇಕಂತ ಪ್ರಯತ್ನ ಮಾಡಬಹುದು. ಆದ್ರೆ ದೇವರು ವಾಕ್ಯ ಹೇಳುತ್ತದೆ, ಅವನ ಬಂಧನಗಳಿಂದ, ಅವನ ಕಟ್ಟಳೆಗಳಿಂದ ನಾನು ನಿನ್ನನ್ನು ಬಿಡಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತದೆ, ಪಾಪಗಳಿಂದ ಬಿಡುಗಡೆ ಮಾಡ್ತಾನೆ. ಬೇರೆ ದೇವರು ವಾಕ್ಯ ಹೇಳುತ್ತದೆ, ಯಾವಾಗ ನಾವು ದೇವರು ನಂಬುತ್ತೇವೋ, ದೇವರ ನಂಬಿಕೆ ಇಡ್ತೇವೋ, ಯಾಕೆ ನಾವು ದೇವರು ನಂಬಬೇಕು ಎಂಬುದಾಗಿ ನೋಡೋದಾದ್ರೆ ಈ ಒಂದು ಕಾರಣಗಳಿಂದ ನಾವು ದೇವರು ನಂಬಬೇಕು. ನಾವು ಚೆನ್ನಾಗಿದ್ದೇವಲ್ಲ, ನಾವು ಯಾಕೆ ದೇವ್ರನ್ನ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತೇವೆ. ಆದ್ರೆ ದೇವರು ಕೆಲವು ಸಾರಿ ನಮಗೆ ಬರುವಂತ ಅನಾಹುತಗಳು ಗೊತ್ತಾಗಲ್ಲ. ಕೆಲವು ಸಾರಿ ಸೈತಾನ ನಮಗೆ ಹಾಕುವಂತ ಬಾಣ, ಸೈತಾನ ನಮಗೆ ಹಾಕುವಂತ ಬಲೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಆದ್ರಿಂದ ದೇವರನ್ನು ಬಿಡಿಸುತ್ತಾರೆ. ಅದಕ್ಕೆ ದೇವರ ವಾಕ್ಯ ಬರುತ್ತೆ, ಯಾರು ಪರಾತ್ಪರನ ಮನವಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ. ಹಲ್ಲೆಲೂಯಾ.
ಯಾರು ದೇವರ ಆಶ್ರಯದಲ್ಲಿ ಬರ್ತಾರೋ, ಯಾರು ದೇವರ ಒಂದು ಆತನ ಆಶ್ರಯದ ಒಳಗಡೆ ಬರ್ತಾರೋ, ಅವರು ಸರ್ವಶಕ್ತನಾದ ದೇವರು ಅವರನ್ನು ಯಾವಾಗಲೂ ಕಾಳಜಿ ನಡೆಸುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಯ್ತಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಣ್ಣುಗಳು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಮಹಾಪರಿಶುದ್ಧನಾದ ದೇವರೇ, ನಿಮ್ಮೊಂದಿಗೆ ಚಲಿಸ್ತೇನೆ ಅಯ್ಯ. ಕರ್ತನೇ, ಈ ಪ್ರಾರ್ಥನೆ ಈ ವಾಕ್ಯದೊಂದಿಗೆ ಮಾತನಾಡಲಿಕ್ಕೆ ಸ್ತೋತ್ರ. ಹೌದು ಸ್ವಾಮಿ, ಕೇಳಿದ ಪ್ರತಿಯೊಬ್ಬರ ಮಗನ ಆಶೀರ್ವಾದ ಮಾಡಿ ಅವರ ಜೀವಿತದಲ್ಲಿ ಕರ್ತನೆ ಅದ್ಭುತವಾದ ನಿನ್ನ ಕೃಪೆ ಅವರ ಜೀವಿತದಲ್ಲಿ ನಡೆಯಲಿ ಸ್ವಾಮಿ. ಅವರನ್ನು ಕಂಡಿರ್ಬೋದು, ದೇವರು ನಂಬಿದ್ರೆ ನಮಗೆ ಏನು ಸಿಗ್ತದೆ? ನಾವು ದೇವರು ನಂಬಿ ಬಹಳ ವರ್ಷಗಳಾಯ್ತು. ನಾವು ದೇವರು ನಂಬಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದು ದೇವರು ನಮ್ಮನ್ನು ನೋಡ್ತಾ ಇಲ್ಲ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. ದೇವರು ನಮ್ಮ ರೋಗಗಳನ್ನು ವಾಸಿ ಮಾಡ್ತಾ ಇಲ್ಲ. ದೇವರು ಇದ್ದಿದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇಲ್ಲ ಎಂಬುದಾಗಿ ಅವನು ಅಂದ್ಕೊಳ್ತಾರೆ ಸ್ವಾಮಿ. ಆದರೆ ನಿನ್ನ ವಾಕ್ಯ ಹೇಳ್ತದೆ, ಅವನು ಮಾಡುವಂತ ಅಪರಾಧಗಳು ಅಪ್ಪ ನಿನ್ನ ಮುಟ್ಟಕ್ಕಾಗದೆ, ನೀನು ಕೇಳಲಾಗದೆ ಅವು ಅಡ್ಡಿವಾಗಿದೆ ಎಂಬುದು ದೇವರ ವಾಕ್ಯ ಹೇಳುತ್ತದೆ. ಹೌದೇ ಸಪ್ಪ, ಮನುಷ್ಯನು ತನ್ನನ್ನು ತಾನು ಶುದ್ಧೀಕರಿಸಿಕೊಂಡು ತನ್ನನ್ನು ತಾನು ನಂಬಿಕೆ ಇಟ್ಟು